ಹಲೋ ಫ್ರೆಂಡ್ಸ್, ಇವತ್ತು ನಾವು ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿದ್ರು ಆರಂಭಿಸಲು ಸ್ವಲ್ಪ ಕಷ್ಟ ಅನ್ನಿಸುವ ವಿಷಯದ ಬಗ್ಗೆ ಮಾತನಾಡೋಣ. ಅದು ಧ್ಯಾನ, ಮೆಡಿಟೇಷನ್. ಬಹಳ ಜನ ಧ್ಯಾನ ಬಗ್ಗೆ ಕೇಳಿದ್ರೆ ಅದು ಕಷ್ಟ ಅನ್ನಿಸೋ ಭ್ರಮೆ ಬರ್ತದೆ. ನನ್ನಿಂದ ಆಗ್ತಾ ಮನಸ್ಸು ಶಾಂತವಾಗೋದೇ ಇಲ್ಲ, ನಾನು ಬೇಗ ಬೇಸತ್ ಬಿಡ್ತೇನೆ, ಇಂಥ ಪ್ರಶ್ನೆಗಳು ಬರ್ತದೆ. ಆದರೆ ನಿಜ ಹೇಳಬೇಕಂದ್ರೆ ಧ್ಯಾನ ಅಂದರೆ ತುಂಬ ಸುಲಭ. ಸರಿಯಾಗಿ ಪ್ರಾರಂಭಿಸಿದ್ರೆ ಯಾರಿಗಾದ್ರೂ ಸಾಧ್ಯ. ಇವತ್ತು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬಿಗಿನರ್ಗೆ ಬೇಕಾಗುವ ಎಲ್ಲ ಟಿಪ್ಸ್ ಜೊತೆ ಒಮ್ಮೆ ಹೇಳ್ತೀನಿ. ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮಗೆ ಅನಿಸ್ತದೆ, ಅಯ್ಯೋ ಇದು ಅಷ್ಟು ಸಿಂಪಲ್ ಅಲ್ವಾ ಅಂತ. ಒಂದು, ಧ್ಯಾನ ಅಂದರೆ ಏನು? ಮೊದಲೇ ಒಂದು ವಿಷಯ ಕ್ಲಿಯರ್ ಮಾಡೋಣ. ಧ್ಯಾನ ಅಂದರೆ ಮಣೆ ಮೇಲೆ ಕುಳಿತು ಏನೋ ದೊಡ್ಡ ಕಾನ್ಸಂಟ್ರೇಷನ್ ಮಾಡೋದಲ್ಲ. ಧ್ಯಾನ ಅಂದರೆ ನಮ್ಮ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸೋದು, ನಮಗೆ ನಾವು ಕನೆಕ್ಟ್ ಆಗೋ ಒಂದು ಸಮಯ. ಈಗ ಯೋಚಿಸಿ ನೋಡಿ, ನಾವು ದಿನಪೂರ ಫೋನ್, ಕೆಲಸ, ಒತ್ತಡ, ಗೊಂದಲ ಇವೇ ತುಂಬಿಕೊಂಡಿವೆ. ಅಲ್ಲಿ 5 ನಿಮಿಷವೂ ಶಾಂತ ಆದರೆ ಅದೇ ಧ್ಯಾನ. 2, ಧ್ಯಾನ ಪ್ರಾರಂಭಿಸಲು ಬೇಕಾಗಿರುವ ಸಿದ್ಧತೆ. ಧ್ಯಾನಕ್ಕೆ ನಿಮಗೆ ಬೇಕಾಗಿರುವುದು ಶಾಂತವಾದ ಒಂದು ಜಾಗ, 5ರಿಂದ 10 ನಿಮಿಷ ಸಮಯ ಮತ್ತು ಸ್ವಲ್ಪ ಆಸಕ್ತಿ. ಹೀಗೆ ಮಾತ್ರ. ಕೋಜಿ ಚಪ್ಪಲಿ, ಸ್ಪೆಷಲ್ ಕುಷನ್, ದೀಪ, ಸಂಗೀತ ಇವೆಲ್ಲ ಬೇಕಾಗಿಲ್ಲ, ಬೇಡ ಅಂತಲ್ಲ. ಆದರೆ ಕೇವಲ ಮೂಲಭೂತ ವಿಷಯಗಳು ಸಹ ಯಾವಾಗಲೂ ಸಾಕು. 3, ಸರಿಯಾಗಿ ಕುಳಿತುಕೊಳ್ಳೋ ವಿಧಾನ. ಕುಳಿತುಕೊಳ್ಳೋದು ತುಂಬ ಮುಖ್ಯ. ಅನಾನುಕೂಲವಾದ ರೀತಿಯಲ್ಲಿ ಕೂತ್ಕೊಂಡ್ರೆ ಧ್ಯಾನಕ್ಕೆ ಮನಸ್ಸು ಸೆಟ್ಲ್ ಆಗುವುದೇ ಇಲ್ಲ. ಹೇಗೆ ಕುಳಿತುಕೊಳ್ಳೋದು? ನೆಲದಲ್ಲಿ ಕುಳಿತರೆ ಪದ್ಮಾಸನ, ಅರ್ಧ ಪದ್ಮಾಸನ, ಏನು ಬೇಡ, ಸಿಂಪಲ್ ಕ್ರಾಸ್ ಲೆಗ್ ಆಗಿರೋದು ಸಾಕು. ನೆಲಕ್ಕೆ ಕಷ್ಟವಿದ್ದರೆ ಸೋಫಾ ಅಥವಾ ಕುರ್ಚಿಯಲ್ಲಿ ಸ್ಟ್ರೇಟ್ ಆಗಿ ಕುಳಿತುಕೊಳ್ಳಿ. ಬೆನ್ನು ಬಾಗಬಾರ್ದು, ಸ್ಟ್ರೇಟ್ ಬಟ್ ರಿಲ್ಯಾಕ್ಸ್ಡ್ ಇರಲಿ. ನೀವು ಆರಾಮವಾಗಿರಬೇಕು. ದ್ಯಾಟ್ಸ್ ದ ಓನ್ಲಿ ರೂಲ್. 4, ಶ್ವಾಸ ಧ್ಯಾನ. ಬಿಗಿನರ್ಸ್ಗೆ ಪರ್ಫೆಕ್ಟ್ ಸ್ಟಾರ್ಟ್. ಇದು ಅತ್ಯಂತ ಸಿಂಪಲ್ ಧ್ಯಾನ. ಇದು ಆಲ್ಮೋಸ್ಟ್ ಎಲ್ಲರೂ ಮಾಡಬಹುದು. ಸ್ಟೆಪ್ ಬೈ ಸ್ಟೆಪ್ 5 ನಿಮಿಷ ಶಾಂತವಾಗಿ ಕೂರಿ, ಕಣ್ಣು ಮುಚ್ಚಿ, ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಿ. ಹೇಗೆ ಉಸಿರು ಒಳಗೆ ಹೋಗ್ತಾ ಇದೆ, ಹೇಗೆ ಹೊರಗೆ ಬರ್ತಿದೆ, ಇದನ್ನಷ್ಟೇ ಗಮನಿಸಿ. ಮನಸ್ಸು ಅಲೆದಾಡ್ತದೆ. ಮನೆ ಕೆಲಸ, ಕಾಲೇಜು, ಯೆಸ್ಟರ್ಡೇ ಫೈಟ್ ಇದೆಲ್ಲ ಬರುತ್ತೆ. ಅದು ನಾರ್ಮಲ್. ಅದು ಓಡಿದಾಗ ಮನಸ್ಸನ್ನು ಜಗ್ಗಿಸಬೇಡ. ಸಣ್ಣಾಗಿ ಮತ್ತೆ ಉಸಿರಿನ ಕಡೆಗೆ ಧ್ಯಾನ ಮಾಡಿ. ಈ ತಂತ್ರಕ್ಕೆ ಪೂರ್ಣವಾಗಿ ಎಲ್ಲರ ಮನಸ್ಸು ಸ್ಲೋಲಿ ಸೆಟಲ್ ಆಗ್ತದೆ. 5 ನಿಮಿಷ, 7 ನಿಮಿಷ ಮಾಡಿ, ಹೀಗೆ ಸ್ಲೋಲಿ ಹೆಚ್ಚಿಸಿ. 5, ಮಂತ್ರ ಧ್ಯಾನ. ಕೆಲವರಿಗೆ ಕಣ್ಣು ಮುಚ್ಚಿ ಉಸಿರಿನ ಮೇಲೆ ಗಮನ ಕೊಡುವುದೇ ಕಷ್ಟ ಆಗುತ್ತೆ. ಅವರಿಗೆ ಮಂತ್ರ ಧ್ಯಾನ ತುಂಬ ಸುಲಭ. ಒಂದು ಶಬ್ದವನ್ನು ರಿಪೀಟ್ ಮಾಡೋದು, ಹಾಗೆ ನಿಧಾನವಾಗಿ ಶಾಂತವಾಗೋದು. ಉದಾಹರಣೆ, ಓಂ, ಶಾಂತಿ, ರಾಮ. ನಿಮಗೆ ಇಷ್ಟವಾದಂತೆ ತೆಗೆದುಕೊಳ್ಳಿ. ಹೇಗೆ ಮಾಡಬೇಕು? ಕಣ್ಣು ಮುಚ್ಚಿ ನಿಧಾನವಾಗಿ ಓಂ ಓಂ ಅಂತ ಮನಸ್ಸಿನಲ್ಲಿ ಮಾತ್ರ ಧ್ಯಾನ ಮಾಡಿ. ಶಬ್ದವನ್ನು ಕೇಳುವಂತೆ, ಫೀಲಿಂಗ್ ಆಗುವಂತೆ ರಿಪೀಟ್ ಮಾಡಿ. ಬೇರೆ ಯೋಚನೆ ಬಂದರು ಮತ್ತೆ ಮಂತ್ರವನ್ನು ಮರಳಿ ತನ್ನಿ. ಇದು ಮನಸ್ಸಿಗೆ ತುಂಬ ಸೂದಿಂಗ್. 6, ಧ್ಯಾನ ಮಾಡುವಾಗ ತಪ್ಪಲು ಬೇಕಾದ ವಿಷಯಗಳು. ಧ್ಯಾನ ಪ್ರಾರಂಭಿಸೋದ್ರಲ್ಲಿ ದೊಡ್ಡ ತಪ್ಪು ನನ್ನ ಮನಸ್ಸು ಬ್ಲ್ಯಾಂಕ್ ಆಗಬೇಕು ಅಂತ ಯೋಚಿಸುವುದು. ಮನಸ್ಸು ಬ್ಲ್ಯಾಂಕ್ ಆಗೋದಿಲ್ಲ, ಇದು ಕಂಪ್ಯೂಟರ್ ಅಲ್ಲ. ಆದ್ದರಿಂದ ಯೋಚನೆ ಬಂದರೆ ಅದು ತಪ್ಪು ಅಲ್ಲ, ಧ್ಯಾನ ವಿಫಲ ಅಂತಲೂ ಅಲ್ಲ. ಈ ತಪ್ಪು ಮಾಡಬೇಡಿ. ನನಗೆ ಆಗ್ತಾ ಇಲ್ವಾ ಅಂತ ಸೆಲ್ಫ್ ಜಜ್ಮೆಂಟ್, ಫಲದ ಬಗ್ಗೆ ಒತ್ತಡ, ಒಮ್ಮೆ ಮಾಡದೇ ಬಿಡೋದು. ಧ್ಯಾನ ಅಂದರೆ ನಿಧಾನವಾದ ಕಲಿಕೆಯ ಪ್ರಕ್ರಿಯೆ. 7, ಯಾಕೆ ಧ್ಯಾನ ಮಾಡಬೇಕು? ಧ್ಯಾನ ಮಾಡಿದರೆ ಏನು ಲಾಭ? ಒತ್ತಡ ಕಡಿಮೆ ಆಗ್ತದೆ, ಮನಸ್ಸು ಕಾಲ್ಮ್ ಆಗುತ್ತೆ, ಆ್ಯಂಗರ್, ಇರಿಟೇಷನ್ ಕಡಿಮೆ ಆಗ್ತದೆ, ಫೋಕಸ್, ಮೆಮರಿ ಹೆಚ್ಚಾಗ್ತದೆ, ನಿದ್ರೆ ಸುಧಾರಿಸ್ತದೆ, ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ನೆಗೆಟಿವ್ ಥಾಟ್ಸ್ ಕಡಿಮೆ ಆಗ್ತವೆ. ಒಟ್ಟಿನಲ್ಲಿ ನಿಮ್ಮ ಮನಸ್ಸಿಗೆ ರೀಸೆಟ್ ಬಟನ್ ಒತ್ತಿದಂತೆ. 8, ಪ್ರಾರಂಭಿಸುವವರಿಗೆ ನಾನು ಕೊಡೋ ಸ್ಮಾಲ್ ರೂಟೀನ್. ಇವತ್ತೇ ಪ್ರಾರಂಭ ಮಾಡಬೇಕಾ? ಇದು ಈಸಿ ರೂಟೀನ್. 2 ನಿಮಿಷ ಶ್ವಾಸ ಧ್ಯಾನ, 3 ನಿಮಿಷ ಮಂತ್ರ ಧ್ಯಾನ, ಕೊನೆಯಲ್ಲಿ 1 ನಿಮಿಷ ನಿಮ್ಮ ಡೇ ಬಗ್ಗೆ ಮನಸ್ಸಿನಲ್ಲಿ ಕೃತಜ್ಞತೆ. ಈ 6 ನಿಮಿಷವೂ ಸಾಕು. 2 ವಾರ ಕಂಟಿನ್ಯೂ ಮಾಡಿದರೆ ಚೇಂಜ್ ಖಂಡಿತ ಕಾಣ್ತೀರಿ. ಕೊನೆಯ ಮಾತು, ಧ್ಯಾನ ಅನ್ನೋದರಲ್ಲಿ ಅಷ್ಟೇನೂ ಕಷ್ಟ ಇಲ್ಲ ಸ್ನೇಹಿತರೆ. ಸ್ಟಾರ್ಟ್ ಸ್ಮಾಲ್, ಬಿ ಪೇಷಂಟ್. ಕನ್ಸಿಸ್ಟೆನ್ಸಿ ಇಸ್ ದ ರಿಯಲ್ ಮ್ಯಾಜಿಕ್. ಈಗಲೇ 5 ನಿಮಿಷ ಸಲಹೆಯಂತೆ ಟ್ರೈ ಮಾಡಿ ನೋಡಿ. ನಿಮ್ಮ ಅನುಭವ ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಇಂತಹ ಆಧ್ಯಾತ್ಮಿಕ ಮತ್ತು ಮನಸ್ಸಿಗೆ ಶಾಂತಿ ಕೊಡುವ ವಿಡಿಯೋಗಳನ್ನು ವೀಕ್ಷಿಸಿ.